ಬ್ರೋ, ಆರ್ಮಿ ರ್ಯಾಲಿ ಓಡುವಾಗ ಇಂಜೆಕ್ಷನ್ ಅಥವಾ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಆರ್ಮಿ ರನ್ನಿಂಗ್ ಪಾಸ್ ಆಗುತ್ತಾ? ನಾವು ಎಕ್ಸಲೆಂಟ್ ಅಲ್ಲಿ ಬರ್ತೀವಾ? ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಜೈಂದ್, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಈ ಒಂದು ಭರವಸೆಯಲ್ಲಿ ಆರ್ಮಿ ರ್ಯಾಲಿನ ಅಟೆಂಡ್ ಮಾಡ್ಬೇಕಂತ ಇದಾರೋ ಅಂತ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಆಕ್ಚುಲಿ ಏನಪ್ಪಾ ಅಂತಂದ್ರೆ, ನನಗೆ ಒಂದು ಹುಡುಗ ಕಾಲ್ ಮಾಡಿದ್ದ. ಏನಂತಂದ್ರೆ, ಸರ್ ನನಗೆ ರನ್ನಿಂಗ್ ಸ್ವಲ್ಪ ಕಡಿಮೆ ಸ್ಪೀಡ್ ಇತ್ತು, ಹಾಗಾಗಿ ನಾನು ಒಂದು ಕಡೆ ಕೋಚಿಂಗ್ ಹೋಗ್ತಿದ್ದೆ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಈ ತರ ನಾನು ರನ್ನಿಂಗ್ ಬರ್ತಾ ಇಲ್ಲ, 30-40 ಸೆಕೆಂಡ್ ಜಾಸ್ತಿ ಬರ್ತಾ ಇದೆ, ಏನ್ ಮಾಡ್ಲಿ ಅಂತಂದಾಗ ಅವರು ಅಲ್ಲಿದ್ದಂತಹ ಒಂದು ಕೋಚ್ಗಳು ಹೇಳಿದ್ರಂತೆ, ಪರವಾಗಿಲ್ಲ ಬನ್ನಿ ನಾವು ಮಾಡಿಸ್ಕೊಡ್ತೀವಿ ನಿಮಗೆ ರನ್ನಿಂಗ್ ನ, ಏನ್ ತೊಂದರೆ ಇಲ್ಲ, ನಮ್ಮ ಹತ್ರ ಎಲ್ಲ ಮೆಡಿಸನ್ ಟ್ಯಾಬ್ಲೆಟ್ಸ್ ಇದೆ, ಅದು ಕೊಡ್ತೀವಿ, ನೀವು ರನ್ನಿಂಗ್ ಎಕ್ಸಲೆಂಟ್ ಒಳಗೆ ಬರ್ತೀರಿ, ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ಅಂತ ಹೇಳಿ ಕರ್ಸ್ಕೊಂಡಿದಾರಂತೆ. ಆ ಹುಡುಗನಿಗೆ ಡೌಟ್ ಬಂದು, ಆಕ್ಚುಲಿ ನಾನು ಈ ತರ ವಿಡಿಯೋ ಮಾಡೋದ್ರಿಂದ ನನಗೆ ಡೈರೆಕ್ಟ್ ಆಗಿ ಕೇಳ್ತಿದ್ದಾನೆ ಆ ಹುಡುಗ. ಓಕೆ, ಇವತ್ತು ಅದಕ್ಕೆ ಆನ್ಸರ್ನ ಕೊಡ್ತೀನಿ. ಓಕೆ, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನೋಡಿ, ಈ ತರ ಟ್ಯಾಬ್ಲೆಟ್ ಮೆಡಿಸಿನ್ಗಳು ಇವು ಹಾರ್ಟ್ ಪೇಷಂಟ್ಗೆ ಮಾಡಿರೋಂಥದ್ದು, ಪರ್ಟಿಕ್ಯುಲರ್ ಆಗಿ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಮಾಡಿಲ್ಲ. ಆ ಟ್ಯಾಬ್ಲೆಟ್ಗಳಿಗೆ ತಗೊಂಡವ್ರಿಗೆ ಏಜ್ ಲಿಮಿಟ್ ಇರುತ್ತೆ, ಅವ್ರ ಹಾರ್ಟ್ ರೇಟ್, BP ಎಲ್ಲ ಅದ್ರ ತಕ್ಕನಂಗೆ ಆ ಟ್ಯಾಬ್ಲೆಟ್ಗಳನ್ನ ಡೋಸ್ ಕೊಡ್ತಾರೆ. ಬಟ್ ಸ್ಪೋರ್ಟ್ಸ್ ಪರ್ಸನ್ಗಳು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಮೊದಲೇದಾಗಿ ಹೇಳ್ಬೇಕಂದ್ರೆ, ಈ ಟ್ಯಾಬ್ಲೆಟ್ ನಿಮಗೆ ಯೂಸ್ ಆಗುತ್ತೆ ಇಲ್ಲ ಅದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಈ ಟ್ಯಾಬ್ಲೆಟ್ ನಿಮಗೆ ಯೂಸ್ ಆಗ್ಬೇಕಂತಂದ್ರೆ ನೀವು ಮೊದಲು ಟ್ರೈನ್ ಅಪ್ ಆಗಿರ್ಬೇಕು. ಆ ಟ್ಯಾಬ್ಲೆಟ್ಗೆ ನಿಮ್ ಬಾಡಿ ರೆಸ್ಪಾನ್ಸ್ ಮಾಡ್ಬೇಕು. ಅಂತಂದ್ರೆ ಆ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಮ ಹತ್ರ ಸ್ವಲ್ಪ ಆ ರೇಂಜಿಗೆ ಓಡೋ ಕೆಪಾಸಿಟಿ ಇರಬೇಕು. ಇದ್ರೆ ಏನೋ ಒಂದು 5-6 ಸೆಕೆಂಡ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ನೀವೇ ಯೋಚನೆ ಮಾಡಿ, ಒಬ್ಬ ದಾರಿಲಿ ಹೋಗೋನಿಗೆ ಆ ಟ್ಯಾಬ್ಲೆಟ್ ಕೊಟ್ಟು ಓಡಿ 1600 ಮೀಟರ್ ಅಂತ ಓಡೋದಾಗುತ್ತಾ? ಇಲ್ಲ. ಎಲ್ಲದಕ್ಕೂ ಟ್ರೈನ್ ಅಪ್ ಆಗಿರ್ಬೇಕು. ಅದಾದ್ಮೇಲೆ ಏನೋ 1-5% ನಿಮಗೆ ಕೆಲಸ ಮಾಡ್ಬೋದು. ಈ ತರದ ಒಂದು ಮೆಡಿಸನ್ಗಳಾಗ್ಲಿ ಇಂಜೆಕ್ಷನ್ಗಳಿಂದ ಹೋಗ್ಬೇಡಿ. ಮೆಡಿಕಲ್ ಚೆಕಪ್ ಒಳಗಡೆ ಗೊತ್ತಾಗುತ್ತಿಲ್ಲ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಮೆಡಿಸನ್ ತಗೊಂಡಾದ್ಮೇಲೆ ನಿಮ್ಗೆ ಓವರ್ ಡೋಸ್ ಆಯ್ತು ಅಂದ್ರೆ ನಿಮ್ ಕಣ್ಣೆಲ್ಲ ಕೆಂಪಾಗಿರುತ್ತೆ. ಅಕಸ್ಮಾತ್ ಆಗಿ ನೀವು ತುಂಬಾ ಎಕ್ಸಲೆಂಟ್ ಬಂದ್ರು ಕೂಡ, ನೀವು ಯಾರಾದ್ರೂ ನಿಮ್ ದೋಸ್ತರು ಸೂಪರ್ ಎಕ್ಸಲೆಂಟ್ ಬಂದಿದ್ರೆ ಅವ್ರನ್ನ ಹೋಗಿ ಕೇಳಿ, ಅವ್ರಿಗೆ ಯೂರಿನ್ ಮತ್ತೆ ಬ್ಲಡ್ ಚೆಕ್ ಆದೇ ಆಗುತ್ತೆ ಮೆಡಿಕಲ್ ಒಳಗಡೆ. ಸೊ ಆ ಕಾರಣದಿಂದ ಈ ಮೆಡಿಸನ್ಗಳನ್ನ ಮತ್ತೆ ಈ ಡೋಸ್ಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಕಸ್ಮಾತ್ ಆಗಿ ಏನೋ ಜಾಸ್ತಿ ಹೆಚ್ಚು ಕಡಿಮೆ ಆಯ್ತಂತಂದ್ರೆ ನಿಮ್ಮ ಒಂದು ಜೀವಕ್ಕೂ ಕೂಡ ತೊಂದರೆ ಆಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಇಂಥ ಒಂದು ಸುಳ್ಳು ಭರವಸೆಗಳಿಂದ ದೂರ ಇರಿ. ನೀವೇನಾದ್ರೂ 5 ನಿಮಿಷದೊಳಗಡೆ ಓಡ್ತಿದ್ರ ಅಂತಂದ್ರೆ ನೀವು ಒಂದು ತುಂಬಾ ಹಾರ್ಡ್ ರನ್ನಿಂಗ್ ಪ್ರಾಕ್ಟೀಸ್ ಮಾಡಿರೋಂತ ಅರ್ಥ. ಸೊ ನಿಮ್ಮಂತಾರು ತಗೊಂಡ್ರೆ ಏನೋ ಒಂದು 5-10 ಸೆಕೆಂಡ್ ಕಡಿಮೆ ಆಗ್ಬೋದು, ಯೂಸ್ ಆಗ್ಬೋದು. ಬಟ್ ಈ ಜಾಸ್ತಿ ಟೈಮಿಂಗ್ ಬರ್ತಿಲ್ಲ 6 ನಿಮಿಷ ಅಂತ ತಗೊಂಡ್ರೆ ಏನು ಯೂಸ್ ಇಲ್ಲ ಗುರು. ಅದೊಂದು ಜಸ್ಟ್ ಫ್ರಾಡ್. ನಿಮ್ಗೆ ಡೌಟ್ ಇದ್ರೆ ಯಾರಾದ್ರೂ ಹೋಗಿ ನೀವು ಡಾಕ್ಟರ್ನ ಕಂಡಕ್ಟ್ ಮಾಡಿ, ಅವ್ರ ಹತ್ರ ತಿಳ್ಕೊಳ್ಳಿ ಏನ್ ಈ ತರ ಯೂಸ್ ಆಗುತ್ತಾ ಸರ್ ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಆರೋಗ್ಯದ ಜೊತೆ ಆಟ ಆಡಕ್ ಹೋಗ್ಬೇಡಿ. ಒಂದ್ ರ್ಯಾಲಿ ಮಿಸ್ ಆತಂತಂದ್ರೆ ಇನ್ನೊಂದ್ ರ್ಯಾಲಿ ಹೊಡ್ಕೋಬಹುದು. ಒಂದ್ಸಲ ನಿಮ್ಮ ಆರೋಗ್ಯ ಹಾಳಾಯ್ತಂತಂದ್ರೆ ಜೀವನ ಪರ್ಯಂತ ನೀವು ಅದನ್ನ ಇಟ್ಕೊಂಡು ಕೊರಗಬೇಕಾಗುತ್ತೆ. ಜೈ ಹಿಂದ್.